ಸ್ನೇಹಿತರೆ, ಕಲಿಯುಗಂ ಸ್ಟೋರೀಸ್ಗೆ ಸ್ವಾಗತ. ಇವತ್ತಿನ ಸತ್ಯಕತೆಗೆ ಬರೋದಾದ್ರೆ ಸ್ನೇಹಿತರೆ, ನೀವು ಈಗೀಗ 1-2 ದಿನಗಳಿಂದ ನ್ಯೂಸ್ ಚಾನೆಲ್ಗಳನ್ನು ಗಮನಿಸಿದ್ರ ಈ ಮಾಧ್ಯಮಗಳು ಇತ್ತೀಚಿನ ದಿನಗಳಲ್ಲಿ ಒಂಥರ ಕೊರೋನಾ ವೈರಸ್ ತರನೇ ಆಗಿಬಿಟ್ಟಿವೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ಮಾಧ್ಯಮದವರನ್ನ ಒಂಥರ ಕೊರೋನಾ ವೈರಸ್ ಅಂತ ಯಾಕೆ ಹೇಳಿದೆ ಅಂದ್ರೆ, ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ದರ್ಶನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಷಯ ಮಾಧ್ಯಮದವರ ಕಿವಿಗೆ ಬಿದ್ದ ತಕ್ಷಣ ಅವರಿಗೆ ಹಾಲು ಕುಡಿದಷ್ಟು ಖುಷಿಯಾಗಿ ಬಿಡುತ್ತು. ಅಕ್ಕಪಕ್ಕ ನಡೀತಾ ಇರೋ ದೌರ್ಜನ್ಯ, ಅನ್ಯಾಯ ಎಲ್ಲವನ್ನ ಬದಿಗಿಟ್ಟು ಬೆಳಗ್ಗೆ ಎದ್ರೆ ಡಿ ಗ್ಯಾಂಗ್, ಮಧ್ಯಾಹ್ನ ಆದ್ರೆ ದರ್ಶನ್, ಸಂಜೆ ಆದ್ರೆ ದರ್ಶನ್, ಬಹುಶಃ ಕೆಲವು ಮಾಧ್ಯಮ ಮಿತ್ರರು ಹೆಚ್ಚು ಕಡಿಮೆ 3 ತಿಂಗಳು ನಿದ್ರೆನೆ ಮಾಡಿದ್ದು ಸುಳ್ಳು ಅನ್ನಿಸುತ್ತೆ. ಯಾವಾಗ ದರ್ಶನ್ ಅರೆಸ್ಟ್ ಆಗ್ತಾರೋ ಆವಾಗ ಒಂದು ಸಲ ಕೊರೋನಾ ವೈರಸ್ ಹೇಗೆ ಜನರನ್ನ ದಿಗ್ಭ್ರಮೆಗೊಳಿಸಿತ್ತೋ ಹಾಗೆ ಈ ಮಾಧ್ಯಮಗಳು ಕೂಡ ಅಲರ್ಟ್ ಆಗಿ ಕೆಲವು ಮಾಧ್ಯಮಗಳಲ್ಲಿ ದರ್ಶನ್ಗೆ ಗಲ್ಲು ಶಿಕ್ಷೆ ಆಗುತ್ತೆ ಅನ್ನೋ ಲೆವೆಲ್ಗೆ ನ್ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ತನಿಖೆ ಹಂತದಲ್ಲಿರೋ ಈ ಕೇಸ್ಗೆ ಇವರೇ ಕೋರ್ಟ್, ಇವರೇ ಜಡ್ಜ್ ಎಲ್ಲದೂ ಆಗಿಬಿಟ್ಟಿದ್ರು. ಸ್ನೇಹಿತರೆ, ಇದು ಕೇವಲ ನಟ ದರ್ಶನ್ ಕೇಸ್ನಲ್ಲಿ ಮಾತ್ರ. ಅದೇ ದರ್ಶನ್ ಜಾಗದಲ್ಲಿ ಬೇರೆ ಯಾವುದೋ ನಟ ಇದ್ದಿದ್ರೆ ಈ ಮಾಧ್ಯಮದವರು ಈ ರೇಂಜ್ಗೆ ನ್ಯೂಸ್ ಮಾಡ್ತಾ ಇದ್ರ ಅನ್ನೋದನ್ನ ನೀವೇ ಹೇಳಿ. ನಟ ದರ್ಶನ್ ಮಾಧ್ಯಮದವರಿಗೆ ಕೆಟ್ಟ ಭಾಷೆಯಲ್ಲಿ ಬೈದಿರೋ ಅದೇ ಒಂದು ಕಾರಣಕ್ಕೆ ಯಾವುದಾದರೂ ಒಂದರಲ್ಲಿ ಈ ಮನುಷ್ಯ ಸಿಗಲಿ ಅಂತ ಕಾಯ್ತಾ ಇದ್ರು. ಸರಿ ಟೈಮ್ಗೆ ದರ್ಶನ್ ಮಾಧ್ಯಮದವರ ಬಾಯಿಗೆ ಆಹಾರ ಆಗಿಬಿಟ್ರು. ಸ್ನೇಹಿತರೆ, ನೀವು ಕೇಳ್ಬೋದು, ತಪ್ಪು ಮಾಡಿದ್ದು ತೋರಿಸೋದು ತಪ್ಪಾ ಅಂತ. ಆದ್ರೆ ದರ್ಶನ್ನೇ ತಪ್ಪು ಮಾಡಿದ್ರು ಅಥವಾ ನಾವೇ ತಪ್ಪು ಮಾಡಿದ್ರು, ತಪ್ಪೇ. ಅದಕ್ಕಂತ ಕೋರ್ಟು, ಕಾನೂನು, ತನಿಖೆ ಅನ್ನೋದು ಇದೆ. ತಪ್ಪಿಗೆ ಶಿಕ್ಷೆ ಕೂಡ ಆಗುತ್ತೆ. ಆದ್ರೆ ಸ್ನೇಹಿತರೆ, ನಾವೇ ಜಡ್ಜ್ಮೆಂಟ್ ಕೊಡೋ ಲೆವೆಲ್ಗೆ ಹೋಗೋದು ತಪ್ಪು. ಒಬ್ಬ ವ್ಯಕ್ತಿ ಮಾಡಿರೋ ಒಂದು ತಪ್ಪಿಗೆ 1000 ತಪ್ಪನ್ನ ಹೊರಿಸೋದು ಸರಿಯಾದ ಮಾರ್ಗ ಅಂತೂ ಅಲ್ಲ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದರ್ಶನ್ ಅರೆಸ್ಟ್ ಆದಾಗ ಯಾವ ನ್ಯೂಸ್ ಚಾನೆಲ್ಗಳು ನೋಡಿದ್ರು ಅದೇ ಸುದ್ದಿ ಆಗಿತ್ತು. ಹಾಗೆ ಈಗ ಮಾಪಿ ಸಾಕ್ಷಿ ದರ್ಶನ್ ವಿರುದ್ಧವಾಗಿ ಹೇಳ್ತಾರೆ ಅನ್ನೋ ಸುದ್ದಿ ಬರ್ತಾ ಇದ್ದಂತೆ ಮಾಧ್ಯಮಗಳು ಮತ್ತೆ ಅಲರ್ಟ್ ಆಗಿವೆ. ಮಾಪಿ ಸಾಕ್ಷಿಯಾದ ಪ್ರದೋಷ್ ಕೋರ್ಟ್ಗೆ ಕೊಟ್ಟಿರೋ ಹೇಳಿಕೆಯನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸುಣ್ಣ ಬಣ್ಣ ಹಚ್ಚಿ ಇವರೇ ತೀರ್ಪು ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನಟ ದರ್ಶನ್ ವಿಚಾರದಲ್ಲಿ ಜಡ್ಜ್ಮೆಂಟ್ ಕೊಡೋದಾದ್ರೆ ಕೋರ್ಟು, ಕಾನೂನು ಅಂತ ಇರೋದಾದ್ರೂ ಯಾಕೆ? ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆಗೇನು ಬರಗಾಲನ ಬೇಕಾದಷ್ಟು ಇದೆ. ಒಂದು ಅತ್ಯಾಚಾರದ ಕೇಸ್ನಲ್ಲಿ ಈ ಮಾಧ್ಯಮ ಮಿತ್ರರು ಇಷ್ಟು ಮೂಗು ತೋರಿಸಿದ್ರೆ, ನಿರಂತರ ಪ್ರಚಾರವನ್ನ ಆರೋಪಿಗಳ ವಿರುದ್ಧ ಮಾಡಿದ್ರೆ, ಇಷ್ಟೊತ್ತಿಗಾಗ್ಲೇ ಏನು ತಪ್ಪೇ ಮಾಡದೆ ಜೀವ ಬಿಟ್ಟಿರೋ ಅತ್ಯಾಚಾರವಾದ ಆ ಮುಗ್ಧ ಹೆಣ್ಣಿಗೆ ಇಷ್ಟೊತ್ತಿಗಾಗಲೇ ನ್ಯಾಯ ಸಿಕ್ಕಿರ್ತಿತ್ತೇನೋ. ಆದ್ರೆ ಸ್ನೇಹಿತರೆ, ಈ ಮಾಧ್ಯಮದವರು ನಟ ದರ್ಶನ್ಗೆ ಶಿಕ್ಷೆ ಆಗುವವರೆಗೂ ಇವರು ನಿದ್ದೆ ಮಾಡೋದಂತೂ ಡೌಟೇ ಬಿಡಿ. ಸ್ನೇಹಿತರೆ, ಇರೋ ಸತ್ಯವನ್ನ ಹೇಳಿದ್ದೇನೆ, ತಪ್ಪಾಗಿದ್ರೆ ಕ್ಷಮೆ ಇರಲಿ. ಇನ್ನು ಸ್ನೇಹಿತರೆ, ನಟ ದರ್ಶನ್ ಕತೆ ಏನಾಗಬಹುದು? ನಟ ದರ್ಶನ್ ತಪ್ಪು ಮಾಡಿರೋದು ನಿಜನಾ? ದರ್ಶನ್ ಶಿಕ್ಷೆಗೆ ಒಳಗಾಗಬಹುದಾ ಅನ್ನೋ ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ, ಸತ್ಯವಾದ ವಿಚಾರವನ್ನೇ ನಿಮ್ಮ ಮುಂದೆ ತರ್ತೇನೆ. ಕಲಿಯುಗದ ಸತ್ಯಕತೆಗೆ ನಿಮ್ಮ ಬೆಂಬಲ ಇರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.